TV9 ಡಿಜಿಟಲ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಮೋ ಓಂ ವಿಷ್ಣುಪದಾಯ ಕೃಷ್ಣಪೃಷ್ಠಾಯ ಉತ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮನೆ ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಣೆ ನಿರ್ವಿಶೇಷ ಶೂನ್ಯವಾದಿ ಪಶ್ಚಾದ್ದೇಸ್ತಾನ್ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಜಯ ದ್ವೈತ ಗದಾಧಾರ ಶ್ರೀವಾಸಾದಿ ಗೌರ ಭಕ್ತರಿಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ. ಈ ಮಂತ್ರವನ್ನು ಜಪ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. 19th ಫೆಬ್ರವರಿ ಸೋಮವಾರ 19ನೇ ತಾರೀಕು. ವೀಕ್ಷಕರೇ, ಇಲ್ಲಿ ಗೋಚಾರದ ಭಾಗವನ್ನು ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಯಾಕಂದರೆ ಇವತ್ತು 19ನೇ ತಾರೀಕು ಫೆಬ್ರವರಿ ಅಂದರೆ ಕಾಪರ್ನಿಕಸ್ ಅವರು ಇಲ್ಲಿ ಅಂತ ಹೇಳಿದ್ರೆ ಜನ್ಮವಾಗಿದ್ದ ದಿವಸ. ಯುರೋಪಲ್ಲಿ ಪೋಲ್ಯಾಂಡಲ್ಲಿ ಜನ್ಮವಾಯಿತು 19ನೇ ತಾರೀಕು ಫೆಬ್ರವರಿ 1473ನೇ ಇಸ್ವಿಯಲ್ಲಿ. ಭಾಳ ಒಂದು ದ ಫಸ್ಟ್ ಮಾಡರ್ನ್ ಹೀಲಿಯೋಸೆಂಟ್ರಿಕ್ ಥಿಯರಿ ಆಫ್ ದ ಹೀಲಿಯೋಸೆಂಟ್ರಿಕ್ ಥಿಯರಿ ಸತ್ಯ ಅನ್ನೋದು ಅವರು ಕಂಡುಹಿಡಿದಿದ್ದು. ತುಂಬ ಮೇಧಾವಿ. ನಮ್ಮ ದೇಶದಲ್ಲಿ ಹೀಲಿಯೋಸೆಂಟ್ರಿಕ್ ಸತ್ಯ ಅಂತ ಮೊದಲಿಂದ, ಹೀಲಿಯೋ ಅಂದರೆ ಸೂರ್ಯನ ಮಧ್ಯದಲ್ಲಿದೆ, ನವಗ್ರಹಗಳೆಲ್ಲ ಸೂರ್ಯನ ಸುತ್ತಾ ಇದೆ. ಅದಕ್ಕೆ ಮೊದಲು ಜಿಯೋಸೆಂಟ್ರಿ ಅಂದರೆ ಭೂಮಿ ಮಧ್ಯದಲ್ಲಿದೆ, ಭೂಮಿಯನ್ನು ಸುತ್ತಾ ಇತ್ತು. ಎಷ್ಟು ತಪ್ಪಾಯಿತು ನೋಡಿ, ಅದು ಭಾಳ ಕಷ್ಟ. ಇದು ಭೂಮಿಯನ್ನು ಗ್ರಹಗಳು ಸುತ್ತಾ ಇದೆಯಾ, ಸೂರ್ಯನ ಗ್ರಹಗಳು ಸುತ್ತಾ ಇದೆಯಾ, ಇಲ್ಲಿಂದ ನೋಡೋದು ಎಷ್ಟು ಟೆಲಿಸ್ಕೋಪ್ ಇದ್ದರೂ ಇದು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಛತ್ರಪತಿ ಶಿವಾಜಿ ಮಹಾರಾಜ್ ಹುಟ್ಟಿದ ದಿವಸ ಇವತ್ತು 19th ಫೆಬ್ರವರಿ, ಅರ್ಥ ಮಾಡ್ಕೊಳ್ಳಿ. ಈಗ ಮೇಷರಾಶಿ ನೋಡೋಣ. ಮೇಷರಾಶಿಗೆ ವೀಕ್ಷಕರೇ, ಇವತ್ತು ಭಾಳ ಶುಭ ದಿವಸ, ಅದ್ಭುತ ಪರಿವರ್ತನಾ, ಭಾಗ್ಯೋದಯ, ಸೋಮವಾರ, ಅರ್ಥ ಮಾಡ್ಕೊಳ್ಳಿ. ಸೋಮವಾರ ಪರಶಿವನ ಪೂಜೆ, ಚತುರ್ದಶಿ ಬಂದಾಗ ಪರಶಿವನ ಪೂಜೆ. ಒಂದೊಂದು ಸಲ ಚತುರ್ದಶಿನೇ ಸೋಮವಾರಕ್ಕೆ ಬಂದುಬಿಡುತ್ತೆ, ಅದು ಭಾಳ ಅಪರೂಪ. ಆವತ್ತು ಪರಶಿವನ ಪೂಜೆ ಮಾಡೋದು ಇನ್ನೂ ಫಲ ಜಾಸ್ತಿ. ಆದ ಕಾರಣ ಶಿವ ದೇವಾಲಯಗಳೆಲ್ಲ ಅಭಿಷೇಕ ಪ್ರಿಯೋ ಶಿವ, ನಮಸ್ಕಾರ ಪ್ರಿಯೋ ಭಾನು, ಜಲಧಾರ ಪ್ರಿಯೋ ಶಿವ, ಅಲಂಕಾರ ಪ್ರಿಯೋ ಕೃಷ್ಣ, ನೈವೇದ್ಯೇನ ಗಣಾಧಿಪ, ಇಷ್ಟು ಹೇಳ್ಕೊಂಬಿಡಿ. ಮೇಷರಾಶಿಗೆ ಗುರುಬಲ ಫಸ್ಟ್ ಮೇಗೆ ಬರ್ತಾ ಇದೆ. ಅದ್ಭುತ ಯೋಗ. 11ರಲ್ಲಿ ಸೂರ್ಯ, 11ರಲ್ಲಿ ಶನಿ, ಆರ್ಥಿಕ ವೃದ್ಧಿ ಆಗುತ್ತೆ. ಸಾಲ ಸೋಲ ಇದ್ದರೂ ತೀರುತ್ತೆ. ಬುಧ ಶುಕ್ರರು 9 ಅಂದರೆ ದಶಮ ಸ್ಥಾನದಲ್ಲಿ, ಕುಜನೊಟ್ಟಿಗೆ ಉಚ್ಚ ಕುಜ, ಎಲ್ಲ ಗೋಚಾರ ಬಹಳ ಚೆನ್ನಾಗಿದೆ. ಫಸ್ಟ್ ಮೇವರೆಗೂ ಕಾಯಿರಿ. ಇದೇ ವರ್ಷ ಗುರುಬಲ ಬರೋ ಕಾರಣ ಇವಾಗ ಸಮಯ ತುಂಬ ಚೆನ್ನಾಗಿದೆ. ಸೊ ಫೆಬ್ರವರಿ ಮತ್ತು ಮಾರ್ಚ್ ದಶೆ ಚೆನ್ನಾಗಿದ್ದರೆ ನಿಮಗೆ ಸ್ವಲ್ಪ ಘರ್ಷಣೆಯೂ ಆಗ್ಬೋದು, ವಿಘ್ನಗಳು ಬರ್ಬೋದು. ಅದಕ್ಕೆ ಚಿಂತೆ ಪಡಬೇಡಿ, ಪ್ರಯತ್ನ ಪಡ್ತಾ ಹೋಗಿ, ಜಯ ನಿಮ್ಮದೇ. ಕೇತು 6ನೇ ಮನೆಯಲ್ಲಿದೆ. ಶತ್ರು ಧ್ವಂಸ, ರೋಗ ಹರಣ, ಎಂಥ ರೋಗ ಬಂದರೂ ಗುಣವಾಗುವಂಥ ಸಮಯ. ವೃಷಭ ರಾಶಿ ನೋಡೋಣ. ಇವತ್ತು ಒಂದು ದಿವಸ ಹೋಗಲಿ, ನಾಳೆನೂ ಹೋಗಲಿ, ಬುಧವಾರದಿಂದ ಪರಿವರ್ತನೆ, ಭಾಗ್ಯೋದಯ, ನಿಮ್ಮ ಆಕಾಂಕ್ಷೆಗಳು ಪೂರ್ಣವಾಗುತ್ತೆ. ಯಾಕಂದರೆ ಭಾಗ್ಯಸ್ಥಾನದಲ್ಲಿ ಬುಧ ಶುಕ್ರ, ಈ 9ನೇ ಮನೆಯಲ್ಲಿ ಬುಧ, 9ರಲ್ಲಿ ಶುಕ್ರ, 9ರಲ್ಲಿ ಉಚ್ಚ ಕುಜ. ಸೊ ಇವೆಲ್ಲ ನೋಡುವಾಗ 10ನೇ ಮನೆ ಸೂರ್ಯ ಭಾಳ ಚೆನ್ನಾಗಿದೆ. ಆದರೆ ರವಿ ಶನಿಗಳು ಶತ್ರುಗಳು, ಅರ್ಥ ಮಾಡ್ಕೊಳ್ಳಿ. ಈ ಸೂರ್ಯನಾರಾಯಣ ಮಕರ ರಾಶಿ ಪ್ರವೇಶವಾಗ್ತಾನೆ, ಮಗನ ಮನೆಗೆ ಪ್ರವೇಶ ಮಾಡ್ತಾರೆ. ಶತ್ರುತ್ವ ಇದ್ದರೂ ಪರವಾಗಿಲ್ಲ, ಮಗನ ಮನೆಗೆ ಪ್ರವೇಶ. 2 ತಿಂಗಳಿರ್ತಾರೆ ಮಕರ ಕುಂಭ ರಾಶಿಯಲ್ಲಿ. ಆಮೇಲೆ ಮೀನ ರಾಶಿ ಬಂದಾಗ ಚಾಂದ್ರಮಾನ ಯುಗಾದಿ ಒಳಗೆ ನಿಮಗೆ ಶುಭವಾಗುತ್ತೆ, ನಿಮ್ಮ ಆಕಾಂಕ್ಷೆಗಳು ಪೂರ್ಣವಾಗುತ್ತೆ. ನಾಳೆದಿಂದ ಭಾಗ್ಯೋದಯ ಶುಭ. ನಾಳೆದ್ದು ಕಾಯಬೇಕು ಬುಧವಾರ ವೃಷಭ ರಾಶಿ. ಸೊ ವೃಷಭ ರಾಶಿಗೆ ಶುಕ್ರ ಬಲವಾಗಿದೆ. ವಜ್ರ ವ್ಯಾಪಾರಿಗಳಿಗೆ ಒಳ್ಳೆಯದು, ಜೆಮ್ ಸ್ಟೋನ್ ವ್ಯಾಪಾರಿಗಳು ಒಳ್ಳೆಯದು, ಬಂಗಾರ ವ್ಯಾಪಾರ ಮಾಡೋರಿಗೆ ಒಳ್ಳೆಯದು. ಸೊ ದುಡ್ಡಿದ್ದರೆ ವಜ್ರವನ್ನು ತಗೊಳ್ಳಿ. ದುಡ್ಡಿಲ್ಲಪ್ಪ ಕಷ್ಟ ಇದೆ ಅಂತ ಹೇಳಿದ್ರೆ ಅಮೇರಿಕನ್ ಡೈಮಂಡ್ ತೊಗೊಂಬಿಡಿ. ಶುಕ್ರನಿಗೆ ಅಂದರೆ ಫಿಲ್ಮ್ ವರ್ಲ್ಡ್ಗೆ ತುಂಬ ಒಳ್ಳೆಯದು. ಒಳ್ಳೆ ಫಿಲ್ಮ್ ಬರಲಿ ಅಂತ ದೇವ್ರಿಗೆ ಪ್ರಾರ್ಥನೆ ಮಾಡೋಣ. ಒಳ್ಳೆ ಫಿಲ್ಮ್ ಬರೋದ್ರಿಂದ ಸಮಾಜಕ್ಕೆ ಒಳ್ಳೆಯದಾಗುತ್ತೆ. ಯಾಕಂದರೆ ಸಿನಿಮಾನ ಭಾಳ ಜನ ನೋಡ್ತಾರೆ, ಸಿನಿಮಾ ಅವರ ಮನಸ್ಸು ಮೇಲೆ ಪ್ರಭಾವ ಬೀಳ್ತದೆ, ಅರ್ಥ ಮಾಡ್ಕೊಳ್ಳಿ. ವೃಷಭ ರಾಶಿಗೆ ಅಧಿಪತಿ ಶುಕ್ರನು. ಶುಕ್ರ ಬಲವಾಗಿದ್ದರೆ ಫಿಲ್ಮು, ಶುಕ್ರ ಬಲವಾಗಿದ್ದರೆ ರಂಗಪ್ರವೇಶ, ನೃತ್ಯ, ನಾಟ್ಯ, ಗೀತ, ಸಂಗೀತ, ಆರ್ಟ್ ವರ್ಕ್ ಬಿಡಿಸೋದು, ಅರ್ಥ ಪೇಂಟಿಂಗ್ ಮಾಡೋದು, ಮನೋರಂಜನೆ ಮಾಡುವಂಥ ವ್ಯಾಪಾರ, ಸುಗಂಧಿತ ದ್ರವ್ಯದ ವ್ಯಾಪಾರ, ಅಗರಬತ್ತಿ ಬಿಸ್ನೆಸ್ಗೆ ಭಾಳ ಒಳ್ಳೆಯದಾಗುತ್ತೆ ವೃಷಭ ರಾಶಿ. 11ರಲ್ಲಿ ರಾಹು, ಆರ್ಥಿಕ ವೃದ್ಧಿ, ಸಾಲ ಸೋಲ ಇದ್ರೂ ತೀರುತ್ತೆ ವೃಷಭ ರಾಶಿ. ಮಿಥುನ ರಾಶಿ ನೋಡೋಣ. ಮಿಥುನದಲ್ಲೇ ಚಂದ್ರ ಇದೆ, ಮೃಗಶಿರ ನಕ್ಷತ್ರ. ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಮೃಗಶಿರ, ಅರ್ಥ ಮಾಡೋದು. ಅಶ್ವಿನಿಯಿಂದ ಪ್ರಾರಂಭ, ಮೇಷರಾಶಿಯಿಂದ. ಮಿಥುನ ರಾಶಿಯಲ್ಲಿ ಚಂದ್ರ. ಅವಳಿ ಜವಳಿ ಮಕ್ಕಳು ಹುಟ್ಟುವವ್ರಿಗೆ
ಇದು ಶುಭಾವ ಲಗ್ನದಲ್ಲಿ ಅವಳಿ ಜವಳಿ ಮಕ್ಕಳು ಹುಟ್ಟುತ್ತಾರೆ. ಅವಳಿ ಜವಳಿ ಮಕ್ಕಳು ತುಂಬ ಒಳ್ಳೆಯದಾಗುತ್ತೆ. ಆದರೆ ಅಷ್ಟಮದಲ್ಲಿ ಕುಜ ಇದೆ, ನರಸಿಂಹಸ್ವಾಮಿ ಪೂಜೆ ಪ್ರತಿ ಮಂಗಳವಾರ ಮಾಡ್ಕೊಂಬಿಡಿ. ಗುರುಬಲ ಇದೆ, ವಿವಾಹದ ಶುಭ ಕಾರ್ಯ ನಡೆಯುತ್ತೆ. ಭಾಗ್ಯದಲ್ಲಿ ರವಿ, ಈ ಸೂರ್ಯನು ಚಾಂದ್ರಮಾನ ಯುಗಾದಿಗೆ ತುಂಬ ಭಾಗ್ಯೋದಯ ಮಿಥುನ ರಾಶಿ. ಯಾಕಂದರೆ ಈ ಸೂರ್ಯನು ಮಿಥುನ ರಾಶಿ ಪ್ರವೇಶವಾಗುತ್ತೆ, ಮೀನ ರಾಶಿಗೆ ಪ್ರವೇಶವಾಗಬೇಕು. ಈ ಸಲ ರಾಹುನೂ ಇದೆ. ಹೊಸ ಯುಗಾದಿ ಹಬ್ಬಕ್ಕೆ ಮುನ್ನ ಅಂದರೆ ಅಲ್ಲಿ ಸೂರ್ಯಗ್ರಹಣ ಇದೆ, ಅಮಾವಾಸ್ಯೆ ದಿವಸ ಅರ್ಥ. ಅಮಾವಾಸ್ಯೆ ಆದ ನಂತರ ಹೊಸ ವರ್ಷ ಮಂಗಳವಾರ ಕುಜನು ರಾಜನಾಗ್ತಾನೆ. ಕಾಲಚಕ್ರ ಪಂಚಾಂಗ ಬಿಡುಗಡೆ ಮಾಡಿದ್ದೀವಿ, ತಗೊಳ್ಳೋದು ಮರಿಬೇಡಿ. ಮಿಥುನ ರಾಶಿ, ಮಿಥುನದಲ್ಲೇ ಚಂದ್ರ ಆಕಾಶ ನೋಡಿ. ದಶಮಿ ತಿಥಿ 5 ದಿವಸಕ್ಕೆ ಹುಣ್ಣಿಮೆ ಆಗುತ್ತೆ. ಹುಣ್ಣಿಮೆ ಒಳಗೆ ನಿಮಗೆ ಭಾಗ್ಯೋದಯ, ಶುಭ ಲಾಭ. ಕುಜನು ನರಸಿಂಹಸ್ವಾಮಿ ಪೂಜೆ. ಓಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಾಲಂತಂ ಸರ್ವತೋಮುಖಂ ನಾರಸಿಂಹ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮಿ. ಈ ಮಂತ್ರ ಹೇಳ್ಕೊಂಬಿಡಿ, ಶುಭವಾಗುತ್ತೆ. ಕರ್ಕ ರಾಶಿಗೆ ವೀಕ್ಷಕರೇ ಸ್ವಲ್ಪ ಕಷ್ಟದ ದಿವಸ, ನಷ್ಟ. ಇವತ್ತು ನಾಳೆ ಕಷ್ಟ ನಷ್ಟ 2 ದಿವಸ ಹೋಗಲಿ. ಭಾಗ್ಯೋದಯ ಬುಧವಾರದ ನಂತರ ಗುರುವಾರ ನಿಮಗೆ ಮಹಾಯೋಗ. ಸೊ ಬುಧವಾರನೇ ಪ್ರಾರಂಭ ಆಗುತ್ತೆ. ಬುಧವಾರ ಮಧ್ಯಾಹ್ನದಿಂದ ನಿಮಗೆ ಧನಲಾಭ, ಸುಖ, ಶಾಂತಿ, ನೆಮ್ಮದಿ ಅನುಭವಿಸ್ತೀರ. ಇವತ್ತು ನಾಳೆ ನಷ್ಟ ಕಷ್ಟ ಅರ್ಥ ಮಾಡ್ಕೊಳ್ಳಿ. ಕರ್ಕ ರಾಶಿಗೆ ಬುಧ ಶುಕ್ರ ಕರ್ಕ ರಾಶಿ ಮೇಲೆ ದೃಷ್ಟಿ ಇದೆ. ಕರ್ಕ ರಾಶಿಗೆ ಸೂರ್ಯ ಪ್ರವೇಶವಾದಾಗ ದಕ್ಷಿಣಾಯನ ಪ್ರಾರಂಭ, ಈಗ ಉತ್ತರಾಯಣ ಪ್ರಾರಂಭವಾಗಿದೆ. 6 ತಿಂಗಳಲ್ಲಿ ಬಿಸಿಲುಗಾಲದಲ್ಲಿ ಚಳಿ ಕಡಿಮೆ ಆಗಿ ಉಷ್ಣಾಂಶ ಜಾಸ್ತಿ ಆಗುತ್ತೆ. ಕರ್ಕ ರಾಶಿಗೆ ಜಲರಾಶಿ, ರೈತರಿಗೆ ಒಳ್ಳೆಯದಾಗುತ್ತೆ. ಆದರೆ ರೈತರು ಡೆಲ್ಲಿಯೆಲ್ಲ ಎಷ್ಟು ಒಂದು ಆಕ್ರಮಣ ಮಾಡಿದ್ದಾರೆ. ರೈತರ ಕಷ್ಟ ನಾವು ಸಮಸ್ಯೆ ಅರ್ಥ ಮಾಡ್ಕೊಬೇಕು. ರೈತರಿದ್ದರೆ ಅನ್ನದಾತ ಅಂತೀವಿ. ಕಷ್ಟಪಟ್ಟರೆ ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾತ್ ಅನ್ನ ಸಂಭವ. ಇಷ್ಟು ಹೇಳ್ಕೊಳ್ಳಿ, ಅನ್ನಾದ್ ಭವಂತಿ ಭೂತಾನಿ. ಅನ್ನ ಇಲ್ಲದೇ ಇದ್ದರೆ ಮನುಷ್ಯರು ಬದುಕೋಕ್ಕಾಗಲ್ಲ. ಅನ್ನಾದ್ ಭವಂತಿ ಭೂತಾನಿ. ಭಗವದ್ಗೀತೆಯಲ್ಲಿ ದೇವರು ಹೇಳ್ತಾರೆ, ಪರ್ಜನ್ಯಾತ್ ಅನ್ನ ಸಂಭವ. ಸಕಾಲಕ್ಕೆ ಈ ಸಲ ಅತಿವೃಷ್ಟಿ ಅನಾವೃಷ್ಟಿಗಳಾಗುತ್ತೆ. ಸರಿಯಾಗಿ ಮಳೆ ಬರಲಿ ಅಂತ ದೇವರು ಪ್ರಾರ್ಥನೆ ಮಾಡೋಣ. ಕರ್ಕ ರಾಶಿ ಅಷ್ಟಮದಲ್ಲಿ ಸೂರ್ಯ ಇದೆ. ಮೀನಕ್ಕೆ ಸೂರ್ಯ ಬರಲಿ. 25 ದಿವಸಕ್ಕೆ ಮೀನ ಸಂಕ್ರಮಣ. ಮೀನಕ್ಕೆ ಸೂರ್ಯ ಬಂದಾಗ ಚಾಂದ್ರಮಾನ ಯುಗಾದಿ ನಿಮಗೆ ಪರಿವರ್ತನೆ ಶುಭಕರ. ಬುಧ ಶುಕ್ರ ಕರ್ಕ ರಾಶಿಗೆ ದೃಷ್ಟಿ ಬೀಳ್ತಾ ಇದೆ, ಶುಭ ಕಾರ್ಯ ಆಗುತ್ತೆ. ಗುರುಬಲ ಸಿಹಿ ಸುದ್ದಿ. ನಿಮ್ಮ ಕರ್ಕ ರಾಶಿ 1 ಮೇಗೆ ಗುರು ವೃಷಭರಾಶಿ ಪ್ರವೇಶ ಆಗೋ ಕಾರಣ ಗುರುಬಲ ಬರ್ತಾ ಇದೆ. ವಿವಾಹದ ಶುಭ ಕಾರ್ಯ ನೋಡೋದು, ಕಷ್ಟಗಳು ಪರಿಹಾರ ಆಗೋದು. ಏನೇನೋ ಸ್ವಲ್ಪ ದೇವ್ರ ಜಪ ಮಾಡ್ಕೊಂಬಿಡಿ. ಹಲವು ಸುಖವಾಗಿರ್ತಾರೆ. ಹಲವು ಕಷ್ಟದಲ್ಲಿದ್ದಾಗ ಏನು ಮಾಡಲಿ, ನಾನು ಯಾವ ಪೂಜೆ ಮಾಡಬೇಕು, ಯಾವ ದೇವಸ್ಥಾನಕ್ಕೆ ಹೋಗಬೇಕು, ಯಾವ ಸಮಯದಲ್ಲಿ ಹೇಳಬೇಕು, ನಾನಾ ಥರದ ಪ್ರಶ್ನೆಗಳಲ್ಲಿ ಗೊಂದಲದಲ್ಲಿ ಇರ್ತೀವಿ. ಆದರೆ ಸುಮ್ಮನೆ ದೇವರ ಸ್ಮರಣೆ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ. ನಮಸ್ತಸ್ಮೈ ವಿಷ್ಣವೇ ಪ್ರಭು ವಿಷ್ಣವೇ. ನೋಡಿ, ವಿಷ್ಣು ಸಹಸ್ರನಾಮದಲ್ಲೇ ಸ್ಮರಣ ಮಾತ್ರೇಣ. ಸಾಧ್ಯ ಆದರೆ ಜಪ ಮಾಲೆ ಇಟ್ಕೊಂಡು ಮಾಡಬೇಕು. ಆಗಿಲ್ಲ ಸ್ಮರಣೆ ಮಾಡಿ, ಮಲಗುವಾಗಲೂ ಸ್ಮರಣೆ ಮಾಡ್ಬೋದು. ದೇವರ ಸ್ಮರಣೆ ಮಾಡ್ಕೊಳ್ಳಿ. ಶುಭ. ಕರ್ಕ ರಾಶಿ. ಸಿಂಹರಾಶಿ ನೋಡೋಣ. ಸಂಕಟಮಯವಾದಂಥ ಸಮಯ ಈ ಫೆಬ್ರವರಿ ಮತ್ತು ಮಾರ್ಚಲ್ಲಿ. ಸಂಕಟ, ಪ್ರಕೃತಿ ವಿಕೋಪ ಆಗೋದು, ಯುದ್ಧಗಳು, ಭೀತಿ. ಯುದ್ಧ ಆಗಬಾರ್ದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಇಡೀ ಭೂಲೋಕ ಆರ್ಥಿಕ ಪರಿಸ್ಥಿತಿ ಅಪ್ ಆ್ಯಂಡ್ ಡೌನ್ ಆಗುತ್ತೆ. ಶೇರ್ ಮಾರ್ಕೆಟ್ಗೂ ತೊಂದರೆ. ಅರ್ಥ ಮಾಡ್ಕೊಳ್ಳಿ. ಶೇರ್ ಮಾರ್ಕೆಟ್ ಪೈಸಾ ಡಾಲ್ನಿವಲ್ಲ, ಶೇರ್ ಹಾಕಿ ಖಾ ಜಾತಾ ಹೈ. ಶೇರ್ಗೆ ದುಡ್ಡು ಇನ್ವೆಸ್ಟ್ ಮಾಡಬೇಡಿ. ದ್ಯೂತ ಕರ್ಮ ಆಗುತ್ತೆ. ಜೂಜ್ ಆಡ್ಬಿಟ್ಟು ಯುಧಿಷ್ಠಿರ ಮಹಾರಾಜು ವನವಾಸಕ್ಕೆ ಹೋದರು. ದ್ಯೂತಂಪಾನಂಸ್ತೆ ಸೂನ ಅಂದರು. ಈ 4 ಪಾಪಕರ್ಮಗಳನ್ನು ವರ್ಜಿಸಿ. ಸಿಂಹರಾಶಿ ಮಕ್ಕಾಪು ಬಹುತ್ರ 1ನೇ ಪಾದ ಸಿಂಹರಾಶಿ. 2 ದಿವಸಕ್ಕೆ ಈ ಬುಧನು ಕುಂಭರಾಶಿ ಪ್ರವೇಶವಾಗುತ್ತೆ. ಭಾಗ್ಯೋದಯ. ಬುಧನು ನಿಮ್ಮನ್ನು ವಿಷ್ಣು ಗ್ರಹ ಕಾಪಾಡುತ್ತೆ. ಎಷ್ಟೇ ಕಷ್ಟ ಬಂದರೂ ಕಾಪಾಡುತ್ತೆ. ಕನ್ಯಾ ರಾಶಿ ನಾಳೆದ್ದು ಶುಭ. ಬುಧವಾರದಿಂದ ಭಾಗ್ಯೋದಯ. 2 ದಿವಸ ಹೋಗಲಿ. ಇವತ್ತು ಶ್ರಮೆ ಜಾಸ್ತಿ, ಫಲ ಕಡಿಮೆ. ಕನ್ಯಾ ರಾಶಿ ಸರ್ಪಶಾಂತಿ ಮಾಡ್ಕೊಳ್ಳಿ. ಸ್ವಪ್ನದಲ್ಲಿ ಹಾವು ಬರುತ್ತಾ? ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಖಪಾಲಂ ಧಾರ್ತರಾಷ್ಟ್ರಂ ತಕ್ಷಕಂ ಕಾಲಿಯಂ ತಥಾ. 2 ದಿವಸ ಹೋಗಲಿ. ಕನ್ಯಾ ರಾಶಿ ಬುಧವಾರ ಭಾಗ್ಯ. 6ರಲ್ಲಿ ಶನಿ. ಕೋರ್ಟ್ ಕೇಸಲ್ಲಿ ಜಯ. ಒಳ್ಳೆ ವಕೀಲರು ಸಿಗ್ತಾರೆ. ಶತ್ರುನಾಶ. ಎಂಥ ರೋಗ ಇದ್ರೂ ಗುಣ. ಒಳ್ಳೆ ವೈದ್ಯರು ಸಿಗ್ತಾರೆ ರೋಗ ಗುಣ ಆಗಬೇಕಾದ್ರೆ. ಅದಕ್ಕೆ ಮಣಿಮಂತ್ರ ಔಷಧ ಅಂದರು. ಬರೀ ಔಷಧ ಅಂತ ಹೇಳಿಲ್ಲ. ಮಣಿಯನ್ನು ಧಾರಣೆ ಮಾಡಿ ಮಂತ್ರವನ್ನು ಜಪ ಮಾಡಿ, ಆಗ ಕರ್ಮ ಹೋಗುತ್ತೆ, ಮದ್ದು ಅಂಟುತ್ತೆ. ಇಲ್ಲೇ ಮದ್ದು ತಗೊಳ್ತಾರೆ, ಅಂಟಲ್ಲ. ಒಂದೊಂದು ಸಲ ಅಂಟುತ್ತೆ. ಸಮಯ ಚೆನ್ನಾಗಿದ್ದರೆ. ಒಳ್ಳೆ ವೈದ್ಯರು ಸಿಗ್ತದೆ, ಅಂಟುತ್ತೆ. ಅರ್ಥ ಮಾಡ್ಕೊಳ್ಳಿ.
ತುಲಾ ರಾಶಿಗೆ ವೀಕ್ಷಕರೇ ಇವತ್ತು ಭಾಳ ಶುಭ, ಗುರುಬಲ ಇದೆ, ವಿವಾಹ ಶುಭ ಕಾರ್ಯ, ನಿಮ್ಮ ಆಕಾಂಕ್ಷೆಗಳು ಪೂರ್ಣ ಆಗುತ್ತೆ. ಪಂಚಮದಲ್ಲಿ ರವಿ ಶನಿ. ಮಿಸ್ಕ್ಯಾರೇಜ್ ಅಂದರು, ಅಬಾರ್ಷನ್ ಮಾಡ್ಸೋಕ್ಕೆ ಹೋಗಬೇಡಿ, ಮಾಡಿಸಿದ್ರೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿ. ಒಂದು ಮಗುವನ್ನು ಕೊಲ್ಲಬಾರ್ದು. ಎಷ್ಟೋ ಜನರಿಗೆ ಮಕ್ಕಳಿಲ್ಲ, ನಿಮಗೆ ಮಗು ಬೇಕಿಲ್ವಾ, ಅವರು ಕೊಟ್ಟುಬಿಡಿ, ದತ್ತಪುತ್ರನಾಗಿ ಇನ್ನೊಬ್ಬರು ಸಾಕ್ತಾರೆ. ಅರ್ಥ ಮಾಡ್ಕೊಳ್ಳಿ. ತುಲಾರಾಶಿ ಗುರು ದೃಷ್ಟಿ ಇದೆ, ಗಂಡು ಮಗಳೇ ಆಗಿದ್ದಾರೆ ಗುರು ಬಲವಾಗಿದ್ದರೆ. ಪುರುಷ ಗ್ರಹ ಅಂದರು, ಶುಕ್ರನು ಸ್ತ್ರೀ ಗ್ರಹ, ಶನಿ ಮತ್ತು ಬುಧ ನಪುಂಸಕ ಗ್ರಹ ಅಂದರು. ಇವೆಲ್ಲ ಹೇಳಿದ್ದಾರೆ, ಅರ್ಥ ಮಾಡ್ಕೊಳ್ಳಿ. ತುಲಾರಾಶಿ ಚಿತ್ತ ಸ್ವಾತಿ ವಿಶಾಖ, ಗಂಗೆ ಹೆಚ್ಚು, ಯಮುನೆ ಹೆಚ್ಚು, ಗೋದಾವರಿ ಸ್ನಾನ ಮಾಡುವಾಗ ಹರಹರ ಗಂಗೆಯನ್ನು ಸ್ನಾನ ಮಾಡ್ಕೊಳ್ಳಿ. ಗಂಗಾ ಯಮುನಾ ಸರಸ್ವತಿ ಸಪ್ತಸಿಂಧು ಭರ್ಪೂರ್ ತುಳಸಿ ಚಾತಕ್ಕೆ ಮತ್ತು ಸ್ವಾತಿ ಬಿನ ಸಬಧೂರಿ ನೋಡಿ. ಗಂಗಾ ಯಮುನಾ ಸಂಗಮ ಸ್ನಾನ ಮಾಡೋಕ್ಕಾಗಿಲ್ಲ ಅಂದರೆ ಸಮುದ್ರ ಸ್ನಾನ ಮಾಡ್ಕೊಂಬಿಟ್ಟು ಎಲ್ಲ ನದಿಗಳು ಸಮುದ್ರ ಸೇರುತ್ತೆ. ವೃಶ್ಚಿಕ ರಾಶಿ ಇವತ್ತು ನಾಳೆ ದೋಷ, 2 ದಿವಸ ಹೋಗಲಿ, ಶುಭವಾಗುತ್ತೆ. ಇದೇ ವರ್ಷ ಗುರುಬಲ 1 ಮೇ ನಂತರ ನಿಮಗೆ ಆಕಾಂಕ್ಷೆಗಳು ಶುಭ ಲಾಭ. ತಾಯಿ ತಂದೆ ಆರೋಗ್ಯದ ಕಡೆ ಗಮನ ಕೊಡಿ. ಸೀನಿಯರ್ ಸಿಟಿಸನ್ಸ್ಗೆ ಏನಾದ್ರು ಚಿಕ್ಕ ರೋಗ ಬಂದರೆ ಸರಿಯಾಗಿ ಅದಕ್ಕೆ ಮದ್ದು ಮಾಡೋದು, ಮದ್ದು ಒಟ್ಟಿಗೆ ಏನು ತಿನ್ನಬೇಕು ಏನು ತಿನ್ನಬಾರ್ದು, ಆಹಾರ ಅರ್ಥ ಮಾಡ್ಕೊಳ್ಳಿ. ಶುದ್ಧವಾದ ಆಹಾರ ಸೇವನೆ, ಸಾತ್ವಿಕವಾದಂಥ ಆಹಾರ ಸೇವನೆ ಭಾಳ ಮುಖ್ಯ. ವೃಶ್ಚಿಕ ರಾಶಿ ಗುರುಬಲ ಬರ್ತಾ ಇದೆ, ಗುರುಬಲ 1 ಮೇಗೆ ಬರ್ತಾ ಇದೆ. ಈ 1 ವರ್ಷ ಗುರುಬಲ ಇರಲಿಲ್ಲ ವೃಶ್ಚಿಕ ರಾಶಿ, ಶ್ರಮೆ ತುಂಬ ಜಾಸ್ತಿ. ಆರೋಗ್ಯದ ಕಡೆ ಗಮನ ಕೊಡಿ. ಗುರುಬಲ ಬರ್ತಾ ಇದೆ, 1 ಮೇಗೆ ಬರ್ತದೆ. ಪ್ರಧಾನಮಂತ್ರಿ ಮೋದಿ ಅವ್ರದ್ದು ವೃಶ್ಚಿಕ ರಾಶಿ, ಯಡಿಯೂರಪ್ಪನವ್ರ ಜನ್ಮದಿವಸ ಬರ್ತಾ ಇದೆ. ಯಡಿಯೂರಪ್ಪನವ್ರದ್ದು ವೃಶ್ಚಿಕ ರಾಶಿ, ಅರ್ಥ ಮಾಡ್ಕೊಳ್ಳಿ. ಸೊ ಅಷ್ಟಮ ಚಂದ್ರ ಇದೆ ಇವತ್ತು, ಸೋಮವಾರ, ದಶಮಿ ತಿಥಿ, ಆಕಾಶ ಶುಕ್ಲ ಪಕ್ಷ ದಶಮಿನೋ ಕಾಣಿಸುತ್ತೆ. ಆಮೇಲೆ ಹುಣ್ಣಿಮೆಗೂ ಪರಿವರ್ತನೆ ನಿಮಗೆ. ಧನುರಾಶಿಗೆ ವೀಕ್ಷಕ ಗುರುಬಲ ಇದೆ, ವಿದ್ಯಾರ್ಥಿಗಳಿಗೆ ಒಳ್ಳೆಯದು, ಒಳ್ಳೆ ವಿದ್ಯೆ ಬರ್ತದೆ. ಹಲವು ವಿದ್ಯಾರ್ಥಿಗಳಿಗೆ ಕಷ್ಟ ಆಗುತ್ತೆ ವಿದ್ಯೆ ಬರೋದು. ಮೊನ್ನೆ ಒಂದು ಹುಡುಗ ಸೂಸೈಡ್ ಮಾಡ್ಕೊಂಬಿಟ್ಟು ಉಡುಪಿಯಲ್ಲಿ ಮಣಿಪಾಲಲ್ಲಿ, ಭಾಳ ದುಃಖ ಆಗುತ್ತೆ. ಪ್ರೆಷರ್ ಹಾಕಬೇಡಿ. ಪಾಸುವಾಗ ಹಲವು ಸ್ಟೂಡೆಂಟ್ಸ್ ಪಾಸ್ ಆಗ್ತಾರೆ, ಹಲವರು ಫೇಲ್ ಆಗ್ತಾರೆ. ಫೇಲಿಯರ್ ಇಸ್ ಎ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಸಕ್ಸಸ್ ಅನ್ನೋದು. ಅದಕ್ಕೆ ಪ್ರೆಷರ್ ಹಾಕ್ತಾರೆ, ಓದು ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ವಿದ್ಯಾವಂತರಾಗ್ತಾರೆ. ಹೈದರಲ್ಲಿ ಅವರು ಅಂದರೆ ವಿದ್ಯೆಗೆ ಅವರು ಇಂಟ್ರೆಸ್ಟೇ ಇರಲಿಲ್ಲ. ಒಂದು ಆಲ್ಫಾಬೆಟ್, ಯಾವ ಭಾಷೆ ಆಲ್ಫಾಬೆಟ್ ಕಲಿಬೇಕು ಅಂತ ಆಸೆ ಇರಲಿಲ್ಲ. ರಾಜರಾಗಿದ್ದರು, ಚೆನ್ನಾಗಿ ಒಳ್ಳೆಯ ಹೆಸರು, ಟಿಪ್ಪು ಸುಲ್ತಾನ್ಗಿಂತಲೂ ಚೆನ್ನಾಗಿ ರಾಜ್ಯ ಆಳಿದ್ರು ಅಂತ ಬರ್ತಾರೆ, ಇತಿಹಾಸದಲ್ಲಿ ಬರೀತಾರೆ. ಅರ್ಥ ಮಾಡ್ಕೊಳ್ಳಿ. ವಿದ್ಯೆ ಇರಲಿಲ್ಲ. ಸೊ ವಿದ್ಯೆ ಯೋಗ ಇರಬೇಕು, ಅರ್ಥ ಮಾಡ್ಕೊಳ್ಳಿ. ಮಕರ ರಾಶಿ ಇದು 2 ದಿವಸ ಹೋಗಲಿ, ಚಂದ್ರದೃಷ್ಟಿ ಬೀಳ್ತಾ ಇದೆ, ಬುಧ ಶುಕ್ರರ ಮೇಲೆ ಇದೆ. ಮಕರ ಅದ್ಭುತ ಯೋಗ ಪರಿವರ್ತನೆ ಈ ವರ್ಷ. ನಿಮ್ಮ ಆಕಾಂಕ್ಷೆ ಆದರೆ ದಶೆ ಚೆನ್ನಾಗಿರೋ ಕಂಡೀಷನ್ ಇದೆ, ನಿಮ್ಮ ದಶೆ ನೋಡ್ಕೊಬೇಕು. ಗುರುಬಲ 1 ಮೇ ಬರ್ತಾ ಇದೆ. ಕುಂಭರಾಶಿಗೆ ವೀಕ್ಷಕರು ಇವತ್ತು ಭಾಳ ಶುಭ. ಕುಂಭದಲ್ಲೇ ಶನಿ, ಕುಂಭದಲ್ಲೇ ಸೂರ್ಯ, ರವಿ ಶನಿ ಶತ್ರುಗಳು. ಈ ಫೆಬ್ರವರಿ ಅಂತ್ಯ, ಮಾರ್ಚಲ್ಲಿ ಉಷ್ಣಾಂಶದಲ್ಲಿ ತೊಂದರೆ. ಮಾವಿನ ಬಿಸ್ನೆಸ್ ವ್ಯಾಪಾರ ಮಾಡೋರಿಗೆ ಏನೋ ಹೇರುಫೇರು ಆಗೋದು, ಅರ್ಥ ಮಾಡ್ಕೊಳ್ಳಿ. ಮಾವಿನ ಎಲೆ ಕಾಣಿಸುತ್ತೆ ಅಂದರೆ ಚೈತ್ರ ಮಾಸ, ವಸಂತ ಋತು ಬರ್ತದೆ. ತದನಂತರ ಶುಭ. ಅಷ್ಟವರೆಗೂ ಶನಿ ಶಾಂತಿ, ಹನುಮಾನ್ ಚಾಲಿಸ ಪ್ರತಿ ಶನಿವಾರ ಓದ್ಕೊಳ್ಳಿ. ಇವತ್ತು ಪರಿವರ್ತನೆ ಶುಭ. ಮೀನ ರಾಶಿಗೆ 2 ದಿವಸ ಹೋಗಲಿ, ಪರಿವರ್ತನೆ, ಭಾಗ್ಯೋದಯ, ಗುರುಬಲ ಇದೆ. ಆದರೆ ಏಳರಾಟ್ ಶನಿ ಇದೆ. ಕುಂಭರಾಶಿಗೂ ಇದೆ, ಮೀನ ರಾಶಿಗೂ ಇದೆ. ಏಳರಾಟ್ ಶನಿ, ಶನಿ ಮಹಾತ್ಮನೊಂದು ಭಯಪಟ್ಟು ಶನಿವಾರಕ್ಕೆ ಹೋಗಿ ನಾವು ಶನಿ ಮಹಾತ್ಮನ ದೇವಸ್ಥಾನದಲ್ಲಿ ಪೂಜೆ ಹೆಚ್ಚು ಜನ ನೋಡ್ತೀವಿ. ಯಾಕಂದರೆ ಶನಿ ಮಹಾತ್ಮನು ಅರ್ಥ ಮಾಡ್ಕೊಳ್ಳಿ, ಸ್ಟ್ರಿಕ್ಟ್ ಪೊಲೀಸ್ ಮ್ಯಾನ್ ಇದ್ದಾಗೆ, ಅರ್ಥ ಮಾಡ್ಕೊಳ್ಳಿ. ಕಳ್ಳರಿಗೆ ಪೊಲೀಸ್ ಭಯ, ಒಳ್ಳೆಯವ್ರಿಗೆ ಪೊಲೀಸ್ ಭಯ ಇರಲ್ಲ. ಹಾಗೆ ಭಯ ಅನ್ನೋದಿರ್ತದೆ. ಕಳ್ಳಕಾಕರ ಭಯ. ಮೀನ ರಾಶಿ, ಮೀನದಲ್ಲೇ ರಾಹು, 11ರಲ್ಲಿ ರವಿ ಬುಧ, ಆರ್ಥಿಕ ವೃದ್ಧಿ ಆಗುತ್ತೆ. ನಿಮ್ಮ ಆಕಾಂಕ್ಷೆ ಪೂರ್ಣ ಆಗೋ ಕ್ರಮೇಣವಾಗಿ 2 ಶನಿ ಇದ್ದರೂ ಪರವಾಗಿಲ್ಲ, ದಶೆ ಚೆನ್ನಾಗಿದೆ, ತೊಂದರೆ ಆಗೋಲ್ಲ. ಇವತ್ತು ದಶಮಿ ತಿಥಿ, ನಾಳೆ ಏಕಾದಶಿ. ಇವತ್ತು ದಶಮಿಗೆ ವೀಕ್ಷಕರೇ ಯಾವ ಕೆಲಸನೂ ನೀವು ವೃಷಭ ಲಗ್ನದಲ್ಲಿ ಮಾಡಿದ್ರೆ, ಮಿಥುನನೂ ಚೆನ್ನಾಗಿದೆ, 11ರಿಂದ 1 ಗಂಟೆ ಮಾಡಿ. ಮಂಗಳವಾರ ನರಸಿಂಹ ಪೂಜೆ, ನರಸಿಂಹಸ್ವಾಮಿ ಪೂಜೆ ಅಷ್ಟೋತ್ರ ಓದ್ಕೊಂಬಿಡಿ. ಬುಧವಾರ ಮಿಥುನ ಲಗ್ನ ಯಾವ ಕೆಲಸನೂ ಮಾಡಿದ್ರೆ ಶುಭ. ವೃಷಭಾನು ಶುಭ 11ರಿಂದ 1:30. ಗುರುವಾರನೂ ಅದೇ ವೃಷಭ ಲಗ್ನ ಶುಭವಾಗಿದೆ. ತ್ರಯೋದಶಿ, ಆಮೇಲೆ ಚತುರ್ದಶಿಗೆ ಶಿವಪೂಜೆ, ದೇವಿ ಪೂಜೆನೂ ಮಾಡ್ಕೊಳ್ಳಿ. ಶುಕ್ರವಾರ ಶಿವಪೂಜೆನೂ ಮಾಡ್ಕೊಳ್ಳಿ. ಹುಣ್ಣಿಮೆಗೆ ಜಯಲಲಿತಾ ಅವರು ಹುಟ್ಟಿದ್ದು 24ನೇ ತಾರೀಕು ಫೆಬ್ರವರಿ. ಸೊ ಉಚ್ಚ ಶುಕ್ರ ಆಯಿತು ಜಯಲಲಿತಾ ಅವ್ರ ಜಾತಕದಲ್ಲಿ. ಉಚ್ಚ ಶುಕ್ರ ಯಾಕೆ ಮುಖ್ಯಮಂತ್ರಿ, ಯಾಕೆ ಫಿಲ್ಮಲ್ಲಿ ಹೆಸರು ಮಾಡಿದ್ರು, ಆಮೇಲೆ ಮುಖ್ಯಮಂತ್ರಿಗಳಾಗಬೇಕು ಅಂದರೆ
ಯೋಗ ಇರಬೇಕು. ಎಲ್ಲರೂ ಮುಖ್ಯಮಂತ್ರಿ ಆಗಲ್ಲ, ಪ್ರಧಾನಮಂತ್ರಿ ಆಗೋದು ತುಂಬ ಕಷ್ಟ ಇದೆ. ಸೊ ಜಾರ್ಜ್ ಹ್ಯಾರಿಸನ್ ಹುಟ್ಟಿದ್ದು 25ನೇ ತಾರೀಕು ಭಾನುವಾರ, ವೃಷಭ ಲಗ್ನ ಚೆನ್ನಾಗಿದೆ. ಬರೋ ಸೋಮವಾರ ಅಂತೂ ದ್ವಿತೀಯ ತಿಥಿ, ಅಮಾವಾಸ್ಯೆ ಕ್ಷೀಣವಾಗುತ್ತೆ. ಅದು ವಿಜ್ಞಾನಿಗಳು ಇದರ ಮೇಲೆ ಸಂಶೋಧನೆ ಮಾಡಬೇಕು. ಅಮಾವಾಸ್ಯೆಗೆ ಯಾಕೆ ಮಾಯ ಆಗುತ್ತೆ ಚಂದ್ರ, ಕ್ರಮೇಣವಾಗಿ ಹುಣ್ಣಿಮೆ ನಂತರ ಕಡಿಮೆ ಆಗುತ್ತೆ. ಇಷ್ಟು ಹೇಳ್ತಾ ಆಮೇಲೆ ಯಡಿಯೂರಪ್ಪನವರು 27ನೇ ತಾರೀಕು ಫೆಬ್ರವರಿಗೆ ಜನ್ಮೋತ್ಸವ. ಇಷ್ಟು ಹೇಳ್ತಾ ಈ ಕಾರ್ಯಕ್ರಮ ಮುಕ್ತ ಮಾಡೋಣ. ನಿಮಗೆಲ್ಲ ಶುಭವಾಗಲಿ. ನಮಸ್ಕಾರ.